ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅಲ್ಲ ಕಣೆ ಲೀಲಾ, ಹುಡುಗ ತುಂಬ ಚೆನ್ನಾಗವನೆ ಅಂತೀಯ, ಮನೆಯಲ್ಲೂ ಚೆನ್ನಾಗವ್ರೆ ಅಂತೀಯ, ಒಳ್ಳೆ ಕೆಲಸದಲ್ಲೂ ಇದ್ದಾನೆ ಅಂತೀಯ, ಕೈ ತುಂಬ ದುಡಿತಾನೂ ಇದ್ದಾನೆ ಅಂತೀಯ. ಇಷ್ಟೆಲ್ಲ ಚೆನ್ನಾಗಿರೋನು ನಮ್ಮ ರಶ್ಮಿನ ಹೆಂಗ್ ಒಪ್ಕೊಂಡ ಅಂತ. ಈಗಿನ ಕಾಲದಲ್ಲಿ ಹಂಗೆ ತಗೊಳ್ಳಿ. ಅಂದ್ರೆ ಜಗತ್ತಲ್ಲಿ ಹೆಣ್ಣಿಗೆ ಬರ ಬಂದೈತೆ ಅನ್ನು. ಇಲ್ದೆ ಇನ್ನೇನು, ಹೆಣ್ಮಕ್ಳು ಸಿಕ್ಕರೆ ಗಂಡಿನ ಕಡೆಯವ್ರೆ ಖರ್ಚು ಹಾಕೊಂಡು ಮದುವೆ ಮಾಡ್ಕೊಂಡು ಮನೆ ತುಂಬಿಸ್ಕೊಂತಾರೆ. ಮೊದಲೇ ಇಂಥ ಜಗತ್ತು, ಇಂಥದ್ರಲ್ಲಿ ಒಳ್ಳೆ ಹುಡುಗರಿದ್ರೂ ಹೆಣ್ಣೇ ಸಿಗ್ತಾ ಇಲ್ಲ. ಅಂಥದ್ರಾಗೆ ನನ್ನ ಮಗನಿಗೆ ಯಾರಪ್ಪ ಹೆಣ್ಣು ಕೊಡ್ತಾರೆ? ವಧು ದಕ್ಷಿಣೆ ಕೊಡ್ತೀನಿ ಅಂದ್ರು ಈ ನನ್ನ ಮಗನಿಗೆ ಯಾರು ಹೆಣ್ಣೇ ಕೊಡಲ್ಲ. ಯಾಕೆ ಮದುವೆ ಹಂಗಂತೀಯ? ನಾವು ಹುಡುಗನ ಕಡೆಯವರಾಗಿ ವಧು ದಕ್ಷಿಣೆ ಕೊಟ್ಟು ಮದುವೆ ಮಾಡ್ಕೊಳ್ಳೋದ? ನಮ್ ಸೀನಾ ಇರೋ ಅಂದಕ್ಕೆ ಚಂದಕ್ಕೆ ಹೆಣ್ಣಿನ ಕಡೆಯವರು ಹುಡ್ಕೊಂಡ್ ಬರ್ತಾರೆ. ನೀನ್ ಸುಮ್ನಿರು. ಈ ಜಯತೆ ಬಂದಾಗ್ಲಿಂದ ನನ್ ಮದ್ವೆ ವಿಷಯನೇ ಮಾತಾಡ್ತಾವ್ರಲ್ಲ. ಪಿಂಕಿನ ನೆನ್ಸ್ಕೊಂಡ್ರೆ ಟೆನ್ಷನ್ ಆಯ್ತದೆ. ಏನಪ್ಪ ಮಾಡೋದು? ಹುಡ್ಕೊಂಡ್ ಬರ್ತಾರೆ. ಇಂಥ ಅಯೋಗ್ಯನ ನಮಗ ಇದ್ದಾನೆ ಅಂತ ಮಚ್ಚು ದೊಣ್ಣೆ ಹಿಡ್ಕೊಂಡು ಓಡಾಡಿಸ್ಕೊಂಡು ಹೊಡಿಯಕ್ ಬರ್ತಾರೆ. ಸ್ವಲ್ಪ ನಾನು ಹೇಳಕ್ ಕೇಳ್ತೀಯಾ? ನಾನು ಹೇಳಿಲ್ವ ನಿನ್ಗೆ ನಿಮ್ ಬಾವನ್ಗೆ ಹೇಳಿದೀನಿ ಅಂತ? ನಮ್ ಸೀನಿನ್ಗೆ ಲಕ್ಷ ಲಕ್ಷ ವರದಕ್ಷಿಣೆ ಕೊಟ್ಟು ಹೆಣ್ಣು ಕೊಟ್ಟು ಖರ್ಚಿಟ್ಟಿ ಅವರೇ ಮದುವೆ ಮಾಡ್ತಾರೆ. ನೋಡ್ತಾ ಇರು. ಆದ್ರೂ ಅಂತ ಕೊಬ್ಬಿರೋ ಹೆಣ್ಣನ್ನ ನಾನು ಎಲ್ಲೂ ನೋಡಿರ್ಲಿಲ್ಲ ತಗ. ಯಾರ ಬಗ್ಗೆ ಹೇಳ್ತಾ ಇದ್ಯಾಕ? ರಶ್ಮಿ ಬಗ್ಗೆ ಮಾತಾಡ್ತಾವ್ರೆ ಅಕ್ಕ. ಅಂಥದ್ದು ಏನ್ ಮಾಡಿದ್ಲು ಅಕ್ಕ? ಏನ್ ಮಾಡಿದ್ಲಾ? ನನ್ನ ಮುಖಕ್ಕೆ ಸಗಣಿ ಹೆಚ್ಚಿ ಅವಮಾನ ಮಾಡೋಳೆ. ನನ್ನ ಕೈಗೆ ಸಿಗ್ಲಿ ಗ್ರಹಚಾರ ಬಿಡಿಸ್ಬಿಡ್ತೀನಿ. ಕರೆಕ್ಟ್ ಆಗಿ ಹೇಳ್ದೈತೆ. ಸರಿ ಇಲ್ಲ ಅವಳು. ಮಾರಿಗುಡಿ ತುಂಬಾ ಬೆಳ್ಕೊಬಿಟ್ಟವಳೆ. ಅಡ್ಡಡ್ಡಕ್ಕೆ ತಲೆಲೆ ಮೆರಿತಾಳೆ. ದೊಡ್ಡವರು ಚಿಕ್ಕವರು ವ್ಯತ್ಯಾಸ ಗೊತ್ತಿಲ್ಲ ಅವಳಿಗೆ. ಚರ್ಬಿ ತುಂಬ್ಕೊಂಡವಳೆ ಮೈ ತುಂಬಾ. ಅವಳ ಬಗ್ಗೆ ಬೈಕೊಳ್ಳೋದಂಗಿರ್ಲಿ, ಅವಳು ನಿನಗೆ ಸೆಗಣಿ ಎರಿಸ್ತಾಳೆ ಅಂದ್ರೆ ಅಂಥದ್ದು ಏನೆಲ್ಲ ಮಾಡಿದ್ದೆ ನೀನು? ಹೆಣ್ಣು ಮಕ್ಳಿಗೆ ಬರೀ ರೇಗ್ಸೋದೇ ಕೆಲಸನ ನಿಂದು? ಜಗದ ಭಟ್ಟ ಅಂದ್ರೇನಿಲ್ಲ. ಆಯ್ತಾಯ್ತು, ಈಗ ನೀನ್ ರೈಸ್ ಮಾಡ್ಕೊಂಡು ಹೊಡಿಯಕ್ ಬರ್ಬೇಡ. ಕೂಲ್ ಕುತ್ಗ. ಪಾರು, ಊಟ ಭಾರಿ ಸದಾಗಿತ್ತು ಪಾರು. ನೆಂಚ್ಕೊಳಕ್ಕೆ ಇಲ್ಲಿ ಪಾಷಾಣ ಬಾತ್ರೂಮ್ ಬ್ರಷ್ ಎಲ್ಲ ಸಿಕ್ತಲ್ಲ, ಚೆನ್ನಾಗಿರ್ಲೇಬೇಕು. ತಾಮಾಸಿ ಮಾಡಿಯಲ್ಲ ಪಾರು. ಇದೆಲ್ಲ ನಮ್ಮ ಅಂಗಡಿನಾಗ ನಡೀತಾನೆ ಇರ್ತೈತೆ. ಫೋನ್ ಬರ್ತೈತೆ. ಗಂಡು ಅಲ್ಲ? ಶಿವ ಸರ್, ನಾನು ಪ್ರಶಾಂತ್. ಗೊತ್ತಾಯ್ತು. ಸದಾಗಿದ್ದೀರಾ? ಚೆನ್ನಾಗಿದ್ದೀನಿ. ನಾನು ಫೋನ್ ಮಾಡಿದ ವಿಷಯ ಏನು ಅಂದರೆ ನಿಮ್ಗೊಂದು ಸ್ವಲ್ಪ ಟೆನ್ಷನ್ ಕೊಡೋಣ ಅಂತ. ಅಯ್ಯೋ ಮಕ್ಕಳವ, ಏನ್ ವಿಷಯ ಅಂತ ಗೊತ್ತಾಯ್ತಿಲ್ಲ, ಹೇಳ್ರಿ. ತುಂಬ ಗಾಬರಿ ಆಗಬೇಡಿ, ತಮಾಷೆಗೆ ಹೇಳಿದೆ ಅಷ್ಟೇ. ಮನೇಲಿ ಮಾತಾಡಿಕೊಂಡು ನಾಳೆನೇ ಎಂಗೇಜ್ಮೆಂಟ್ ಇಡೋಣ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ. ಅದಕ್ಕೆ ನಿಮ್ಗೊಂದು ಮಾತು ಕೇಳೋಣ ಅಂತ ಫೋನ್ ಮಾಡಿದೆ. ಅಯ್ಯೋ, ಇದಕ್ಕಿಂತ ಖುಷಿ ವಿಷಯ ಇನ್ನೇನ್ ಬೇಕು? ನಾವೆಲ್ಲ ತಯಾರಾಗಿರ್ತೀವಿ. ನೀವು ನಾಳೆನೆ ಬಂದ್ಬಿಡಿ, ಎಲ್ಲ ಮುಗಿಸ್ಬಿಡುವ ನಾಳೆ. ಓಕೆ ಸರ್, ಹಾಗಿದ್ರೆ ಥ್ಯಾಂಕ್ ಯು. ಆಗ್ಲಿ, ಥ್ಯಾಂಕ್ ಯು. ಪಾರು, ಖುಷಿ ಸುದ್ದಿ ಪಾರು. ನಾಳೆನೆ ನಿಶ್ಚಿತಾರ್ಥ ಇಟ್ಕೊಳಮ್ಮ ಅಂತ ನಾನು ಅಂದ್ಬಿಟ್ಟೆ. ಒಳ್ಳೇದಾಯ್ತಲ್ಲ ಮಾವ. ಅಯ್ಯೋ ಪಾರು, ನನ್ ಖುಷಿಗೆ ಕೈ ಕಾಲೇ ಆಡ್ತಾ ಇಲ್ಲ. ಏಟೊಂದ್ ಕೆಲ್ಸವೇ, ಏನನ್ನೆಲ್ಲ ಮಾಡುಮ? ಡೋಂಟ್ ವರಿ, ಎಲ್ಲ ಕೆಲಸ ಮಾಡೋದಕ್ಕೆ ನಾವಿಲ್ವಾ? ಪಾರು, ಮೊದ್ಲು ಈ ಖುಷಿ ಸ್ಥಿತಿನ ಮಾವಂಗು ಅತ್ತೆಗೂ ಫೋನ್ ಮಾಡಿ ಹೇಳ್ಬೇಕು. ಅದಕ್ಕಿಂತ ಮುಂಚೆ ನಾವು ಮಾದಪ್ಪನ ಮನೆಗೆ ಹೋಗುಮ. ಅವ್ರಿಗೆ ಹೋಗಿ ವಿಷಯ ಹೇಳಿದ್ರೆ ನಿಶ್ಚಿತಾರ್ಥಕ್ಕೆ ಏನನ್ನೆಲ್ಲ ಬೇಕೋ ಜೊತೆಗಿದ್ದು ಎಲ್ಲ ಮಾಡ್ಕೊಡ್ತಾರೆ. ಸರಿ ಹೋಗುಮ. ಪಾರು, ಅಂಗಡಿ ಗೋಡಂಬಿ ಬಂದ. ಯಾವಾಗ ಬಂದ್ರೆ? ನಾನು ಆಗ್ಲೇ ಬಂದೆ ಗೋಡಂಬಿಯಣ್ಣ. ಗೋಡಂಬಿ, ಗಂಡಿನ ಕಡೆ ಫೋನ್ ಮಾಡಿದ್ರಕಲ್ಲ, ನಾಳೆನೇ ನಿಶ್ಚಿತಾರ್ಥ ಅಂತೆ. ಏಟೊಂದ್ ಕೆಲಸ ಐತೆ. ನಾವು ಮಾದಪ್ಪನ ಮನೆಗೆ ಹೋಗಿ ವಿಷಯ ತಿಳಿಸ್ಬಿಟ್ಟು ಬರ್ತೀವಿ. ನಾಳೆಗಿರೋ ರೇಷನ್ ಎಲ್ಲ ತಯಾರು ಮಾಡ್ಕೋಬೇಕು. ಸರಿನಾ? ಬಾ ಪಾರು, ಬಾ. ಗೋಡಂಬಿ ಜೋಪಾನ ಕಂಡ್ರಲ್ಲ. ಹೋಗಿ ಬರ್ತೀವಣ್ಣ. ಎಲ್ಲೇ ಮೈಗಳ ಬೀದಿ ಸುತ್ತಕ್ ಹೋಗೋಣ ಏನು? ತಕೊಳಪ್ಪ, ಮನೆಯಾಗೆ ಇದ್ರೆ 24 ಗಂಟೆನೂ ಮನೆಯಲ್ಲೇ ಬಿದ್ದವನೇ ಅಂತೀರಾ. ಹೊರ್ಗಡೆಗೆ ಹೋದ್ರೆ ಎಲ್ಲ ಆಯ್ಕೊಂಡ್ ತಿನ್ನಕ್ ಹೋಗವನೆ ಅಂತೀರಾ. ಅಲ್ಲ, ನಿಮ್ಗೆ ಅವನು ಎಲ್ಲಿದ್ರೆ ಖುಷಿ ಆಯ್ತದೆ ಹೇಳ್ಬಿಡಿ. ಅವನೊಂದು ಒಳ್ಳೆ ಕೆಲಸದಲ್ಲಿ ಇದ್ರೆ ಅದೇ ಖುಷಿ. ಜುಂಬಲಿಲ್ಲ, ಅವನಿಗೊಂದು ಒಳ್ಳೆ ಕೆಲಸ ಕೊಡಿಸ್ತೇನೆ. ಕೆಲಸ ಕೊಡ್ಸಂಗಿದ್ದಿದ್ರೆ ನಿಮ್ಮನ್ನ ಯಾಕೆ ಮದುವೆ ಆಗಿರ್ತಿದ್ದೆ?
ಸುಮ್ಮನೆ ತಿನ್ರಿ ಹತ್ರ. ಮಾದಪ್ಪಣ ಇವು ಪಾರ್ವತಿ ಬನ್ನಿ ಬನ್ನಿ. ಅಯ್ಯೋ ಅಂಕಲ್ ಹೇಳ್ಬಿಡಿ ಕೂತ್ಕೊಳ್ಳಿ, ಊಟ ಮಾಡಿ. ಬರಪ್ಪ ಊಟ ಮಾಡ್ರಿ. ಅಯ್ಯೋ ಇಲ್ಲ ಆಂಟಿ, ಅವೆಲ್ಲ ಮುಗಿಸ್ಕೊಂಡೇ ಬಂದ್ವಿ. ಚೆನ್ನಾಗಿದ್ಯನ್ ಪಾರು? ನಾನು ಚೆನ್ನಾಗಿದ್ದೀನಿ ಆಂಟಿ, ನೀವು? ಇಂಥ ಗಂಡನ್ ಕಟ್ಕೊಂಡಿರೋದನ್ನ ನೋಡಿದ್ನ ಯಾಕೋ ನೀನು ಈ ಪ್ರಶ್ನೆ ಕೇಳ್ತಿದ್ಯಾ ಅಂದ್ಮೇಲೆ ನಾನು ಇದನ್ನೇನು ಹೇಳಿ ಪಾರು. ಚೆನ್ನಾಗಿ ಹೇಳ್ದೆ. ಏನ್ ಮಾದಪ್ಪಣ ಲೀಲಕ್ಕನ ಕೈನಾಗೆ ಗುಣಗಾನ ಮಾಡಿಸ್ಕೊತಿದ್ಯಾ? ಅವನ ಮಗನ್ನ ಬೈದ್ನಲ್ಲ ಅದಕ್ಕೆ ಊದ್ಕೊಂಡವಳೆ. ಅವನನ್ನು ಮುದ್ದು ಮಾಡಿದ್ರೆ ಮೆತ್ತಗಾಗಿರೋರು ಅಷ್ಟೇ ವಿಷಯ. ಮನೆ ಗಂಟ ಬಂದಿದ್ದೀರಾ, ಏನ್ ವಿಷಯ? ಮಾದಪ್ಪಣ ಸಿಹಿ ಸುದ್ದಿ ತಂದೀವ್ನಿ. ನಮ್ ರಶ್ಮಿಗೆ ನಾಳೆನೆ ನಿಶ್ಚಿತಾರ್ಥ ಫಿಕ್ಸ್ ಆಗದೆ. ಅದಕ್ಕೆ ಹೇಳ್ಬಿಟ್ಟು ಹೋಗುಮ ಅಂತ ಬಂದೆ. ಅಬ್ಬಾ, ಇಕ್ಕಿದ್ದಂಗೆ ಶುರು ಆಗಿದ್ದು ಅಲ್ಲೇ ನಿಶ್ಚಿತಾರ್ಥದ ಗಂಟ ಬಂದ್ಬಿಡ್ತಾ. ಒಳ್ಳೇದಾಗ್ಲಿ ಶಿವು. ಶಿವು, ನಿಮ್ಮ ಮಾವನ್ ವಿಷಯ ತಿಳಿಸಿದ್ಯಾ? ಇಲ್ಲ ಕಣೋ, ಈಗ ಹೋಯ್ತಾ ಹೇಳ್ಬಿಟ್ಟು ಹೋಯ್ತೀವಿ. ಮೊದ್ಲು ಇಲ್ಲಿಗೆ ಬಂದು. ಒಳ್ಳೇದಾಯ್ತು ಶಿವು. ನಾಳೆ ಕಂದ್ರೆ ಟೈಮ್ ಇರಲ್ಲ, ಕೆಲಸಗಳು ಜಾಸ್ತಿ ಇರ್ತವೆ. ಹಂಗೆ ನಿಮ್ಮ ಮಾವಂಗೂ ಹೇಳ್ಬಿಡಪ್ಪ. ಆಮೇಲೆ ನಾವು ಎಲ್ಲ ಕೆಲಸನೂ ಸೇರ್ಕೊಂಡು ಮಾಡ್ಬಿಡೋಣ. ಹೋದ್ಸಲ ಥರ ಆಡಂಬರ ಬೇಡ, ಚಿಕ್ಕದಾಗಿ ಚೊಕ್ಕದಾಗಿ ಮಾಡಿದ್ರಾಯ್ತು ಅಲ್ವಾ? ನಾನು ಅದನ್ನೇ ಹೇಳೋಣ ಅಂತ ಬಂದೆ ಕಣ್ಪಾರು. ಒಂದ್ 4 ಮಾರು ತಂದ್ಬಿಟ್ರೆ ಎಲ್ಲ ರೆಡಿ ಮಾಡ್ಬಿಡ್ಬೋದು. ಗಂಡಿಗೆ ನಮ್ ರಶ್ಮಿ ಅಂದ್ರೆ ಶಾನೆ ಇಷ್ಟ ಆಗೋಳೆ. ಎಲ್ರೂ ಕಣ್ಣು ರಶ್ಮಿ ಮ್ಯಾಲೆ ಇರ್ತದೆ. ನಿಜ ಆಂಟಿ, ನಾನು ಬರ್ತಾ ಅದನ್ನೇ ಹೇಳ್ಕೊಂಡು ಬಂದೆ. ಅಲ್ವಾ? ಮತ್ತೆ ಇರೋದೆಲ್ಲ ಇಲ್ಲೇ ಖರ್ಚು ಮಾಡಿದ್ರೆ ಮದುವೆಗೆ ಶಾರ್ಟೇಜ್ ಆಯ್ತದೆ. ನೋಡಿ ಮಾಡಿ ಖರ್ಚು ಮಾಡಬೇಕು ಶಿವು. ಆಗ್ಲಿ ಕಣ. ಕೆಲವು ಕೆಲಸದ ಬಗ್ಗೆ ಎಲ್ಲ ಚಿಂತೆ ಮಾಡಬೇಡ, ನಾನು ನೋಡ್ಕೋತೀನಿ. ಕರೆಯೋರ್ನೆಲ್ಲ ನೀನು ಕರೆದ್ಬಿಡು, ಆಯ್ತಾ? ಸರಿ ಕಣ. ಥ್ಯಾಂಕ್ಸ್ ಅಂಕಲ್. ಬತ್ತೀವಣ, ಬತ್ತೀವಕ್ಕೋ. ಆಮೇಲೆ ನಾಳೆ ಬಿರ್ನೆ ಬಂದ್ಬಿಡಿ. ಸರಿ ಕಣಪ್ಪ, ಹೋಗಿ ಬನ್ನಿ. ಸರಿ ಬರ್ತೀವಿ. Alexandro, however, had no idea of Italy in the winter. He is ಬ್ರೇಕಿಂಗ್ ನ್ಯೂಸ್. ಇದು ಮಾರಿಗುಡಿನೇ ಖುಷಿ ಪಡೋ ಸುದ್ದಿ. ಇದು ನಮ್ಮಲ್ಲೇ ಮೊದಲು. ಈ ಸುದ್ದಿನ ಕೇಳಿದ್ರೆ ನೀವು ಖುಷಿಲಿ ಬೆಚ್ಚಿ ಬೀಳ್ತೀರಾ. ಎಲ್ರು ಶಾಕ್ ಆಗಿ ಕುಣಿತಾಡ್ತೀರಾ. ಎಲ್ರಿಗೂ ಸರ್ 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 surprise. ಅದೇ ಆಯ್ತದೆ. ಅದೇನು ಅಂತ ಬೇಗ ಹೇಳಿ ಅದಕ್ಕೆ. ಅದು ನಮ್ಮ ರಶ್ಮಿಗೆ ನಾಳೆನೇ ನಿಶ್ಚಿತಾರ್ಥ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.